ನಿಮ್ಗೆ ಶುಗರ್ ಇದೆ ಆದ್ರೂ ನಮ್ಗೆ ರೈಸ್ ತಿನ್ಬೇಕು ಅಂತ ಆಸೆ ಆಗ್ತಿದೆ, ಬನ್ನಿ ನಮ್ಮಲ್ಲಿದೆ ಲೋ ಜಿ ಐ ರೈಸ್. ನಮ್ಮ ಈ ಲೋ ಜಿ ಐ ರೈಸ್ ಬರೀ ಶುಗರ್ ಮಾತ್ರ ಅಲ್ಲ, ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ, ಅದೇ ರೀತಿ ಹಾರ್ಟಿಗೂ ಹೆಲ್ಪ್ ಮಾಡುತ್ತೆ, ಜೊತೆಯಲ್ಲಿ ಒಳ್ಳೆ ರುಚಿಯಾದ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ನೋಡಿ ನಮ್ಮಲ್ಲಿ ಐಶ್ವರ್ದಿನಿಲಿ ಲೋ ಜಿ ಐ ರೈಸ್ ಜೊತೆಯಲ್ಲಿ ಚಪಾತಿ ಫ್ಲೋರ್ ಇದೆ, ಅದೇ ರೀತಿ ದೋಸಾ ಮಿಕ್ಸ್ ಕೂಡ ಇದೆ. ಹೈದರಾಬಾದ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ. ಅವ್ರ ಜೊತೆಗೆ ನಾವು ರಿಸರ್ಚ್ ಮಾಡಿ ಒಂದು ವೆರೈಟಿಯಲ್ಲಿ ಲೈಸೆನ್ಸ್ ತಗೊಂಡಿದೀವಿ. ಅದು ಲೋ ಇನ್ ಜಿ ಐ, ಜಿಂಕು ಇರುತ್ತೆ, ಅದ್ರ ಜೊತೆಗೆ ಪ್ರೋಟೀನು ಜಾಸ್ತಿ ಇರುತ್ತೆ. ಇದರಲ್ಲಿ 2 ವೆರೈಟಿ ಅಕ್ಕಿ ಇದೆ ನಮ್ಮ ಹತ್ರ. ಎರಡೂ ಹಾಗೆ ನಿಮಗೆ ಸೋನಾ ಮಸೂರಿ ತರನೇ ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಆಗಿ ಯಾವ ರೀತಿ ಅಕ್ಕಿಯನ್ನ ಅನ್ನ ಮಾಡ್ತೀವಿ ಅದೇ ಮೆಥಡ್ ಅಲ್ಲಿ ಮಾಡಕ್ಕಾಗತ್ತೆ. ನೀರ್ ಕೂಡ ಸೇಮ್ ಕುಕ್ಕರ್ ಅಲ್ಲಿ ಮಾಡಬಹುದು, ನೀವು ಮಾಮೂಲಿ ಓಪನ್ ಆಗಿ ಮಾಡ್ಕೋಬಹುದು. ಹೆಲ್ತಿ ಗಟ್ ಅಂತಂದ್ರೆ ನಾವು ಏನೇ ತಿಂದ್ರು ನಮ್ಗೆ ಜೀರ್ಣಕ್ರಿಯೆ ಸಮಸ್ಯೆ ಇರ್ಬೋದು ಅಥವಾ ಹೊಟ್ಟೆ ಸಂಬಂಧ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ಹೆಲ್ತಿ ಗಟ್ ಅಂತ ಪ್ರಾಡಕ್ಟ್ ಇದೆ. ಇದನ್ನು ಯೂಸ್ ಮಾಡೋದು ಮಜ್ಜಿಗೆಯಲ್ಲಿ 2 ಸ್ಪೂನ್ ಊಟಕ್ಕಿಂತ 1 ಅವರ್ ಮುಂಚೆ ಇದನ್ನು ಕೂಡ ಯೂಸ್ ಮಾಡಬಹುದು. ಆಮ್ಲ ಮಿಕ್ಸ್ ಪೌಡರ್ ಇದೆ, ಇದು ಹಾಗೆ ಶುಗರ್ ಇರೋರಿಗೆ ಪ್ಲಸ್ ಶುಗರ್ ಇಲ್ಲದವರಿಗೆ ಕೂದಲಿಗೆ ಸಂಬಂಧಪಟ್ಟಿರ್ಬೋದು, ಹೆಲ್ತ್ಗೆ ಬೇರೆ ಸಂಬಂಧಪಟ್ಟಿರೋದು. ಹರಿದ್ರ ರಸ ಅಂತ ಕರಿಕ್ಯುಮಿನ್ ಎಕ್ಸ್ಟ್ರಾಕ್ಟ್ ಇದೆ, ಇದು ಅರಿಶಿಣದ ಮತ್ತು ಕಾಳು ಮೆಣಸಿನ ಸತ್ವ, ಇದು ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಆಮೇಲೆ ಅವಾಗ ಜ್ವರ ಕೆಮ್ಮು ನೆಗಡಿ ಬರೋರು, ಆ ರೀತಿ ಡಸ್ಟ್ ಅಲರ್ಜಿ ಇರೋರು, ಇದಕ್ಕೆಲ್ಲ ಇದು ಹಾಲಿಗೆ ಜಸ್ಟ್ 1 ಡ್ರಾಪ್ ಹಾಕೋದ್ರ ಮುಖಾಂತರ ಇದು ಕೂಡ ಯೂಸ್ ಮಾಡ್ಕೋಬಹುದು. ಸರಿ ಸರ್, ಇದು ಶುಗರ್ ಇರೋರು ರೈಸ್ ತಿನ್ಬಾರ್ದು ಅಂತ ಹೇಳ್ತಾರೆ, ಬಟ್ ನೀವ್ ಹೇಳೋದೇನಪ್ಪ ಅಂತಂದ್ರೆ ಶುಗರ್ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ರೈಸ್ ತಿನ್ನಿ ಅಂತ ಹೇಳ್ತಾ ಇದಾರೆ. ಇದೇನ್ ತಮಾಷೆ ಮಾಡ್ತಾ ಇದ್ದೀರಾ ಸರ್? ಸರ್ ನಮಸ್ತೆ ಸರ್, ಇದು ಹುಬ್ಳಿಯಲ್ಲಿ ಇವತ್ತು ಓಪನ್ ಆಗ್ತಾ ಇರೋದು. ಇದು ಏನಂತಂದ್ರೆ ಸ್ಪೆಷಲ್ ಅಂದ್ರೆ ಶುಗರ್ ಇರೋರು ಈ ರೈಸ್ ಅನ್ನ ಊಟ ಮಾಡ್ಕೋಬಹುದು, ಶುಗರ್ ಇಲ್ಲದವರು ನಾರ್ಮಲ್ ಇರೋರು ಈ ಅಕ್ಕಿನ ಅನ್ನ ಮಾಡಿ ಊಟ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಶುಗರ್ ಲೆವೆಲ್ ಅಂದ್ರೆ ನಾರ್ಮಲ್ ಆಗಿ ಶುಗರ್ ಇರೋರಿಗೆ ಅನ್ನ ಊಟ ಮಾಡಿದ ಕೂಡಲೇ ಶುಗರ್ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಅಕ್ಕಿಯಿಂದ ಅನ್ನ ಮಾಡಿ ಊಟ ಮಾಡಿದ್ರೆ ಶುಗರ್ ಲೆವೆಲ್ ನಿಮ್ಗೆ ನಾರ್ಮಲ್ ಸ್ಟೇಜ್ ಬರುತ್ತೆ, ಅಂದ್ರೆ ಕಂಟ್ರೋಲ್ ಬರುತ್ತೆ ಶುಗರ್. ಅಂದ್ರೆ ಇದು ಯಾವ್ದು ಬೇರೆ ತರ ಅಕ್ಕಿನ ಸರ್? ಕಪ್ಪಕ್ಕಿ ಬೇರೆ ಕೆಂಪಕ್ಕಿ ತರನಾ ಸರ್? ಸರ್ ಇದು ಕಾರಣಕ್ಕೆ ನಾರ್ಮಲ್ ಸೋನಾ ಮಸೂರಿ ತರನೇ ಕಾಣುವಂತ ಅಕ್ಕಿ ಆಗಿರುತ್ತೆ. ಇದರಲ್ಲಿ 2 ವೆರೈಟಿ ಅಕ್ಕಿ ಇದೆ ನಮ್ಮ ಹತ್ರ. ಎರಡೂ ಹಾಗೆ ನಿಮಗೆ ಸೋನಾ ಮಸೂರಿ ತರನೇ ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಆಗಿ ಯಾವ ರೀತಿ ಅಕ್ಕಿಯನ್ನ ಅನ್ನ ಮಾಡ್ತೀವಿ ಅದೇ ಮೆಥಡ್ ಅಲ್ಲಿ ಮಾಡಕ್ಕಾಗತ್ತೆ. ನೀರ್ ಕೂಡ ಸೇಮ್ ಕುಕ್ಕರ್ ಅಲ್ಲಿ ಮಾಡಬಹುದು, ನೀವು ಮಾಮೂಲಿ ಓಪನ್ ಆಗಿ ಮಾಡ್ಕೋಬಹುದು. ಎಲ್ಲ ವೆರೈಟಿಯಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡಬಹುದು. ಸೊ ಅಡ್ಗೆ ಮಾಡೋ ವಿಧಾನನು ಸೇಮ್ ಇರುತ್ತೆ. ಮತ್ತೆ ಹೆಂಗೆ ಸರ್ ಶುಗರ್ ಕಡಿಮೆ ಆಗ್ಬಿಡುತ್ತೆ ತಿಂದ್ರೆ? ಸರ್ ಈ ಅಕ್ಕಿಯಲ್ಲಿ ಮೈನ್ ಆಗಿ ಲೋ ಜಿ ಐ ಅಂದ್ರೆ ಗ್ಲೂಕೋಸ್ ಲೆವೆಲ್ ಕಡಿಮೆ ಇರುತ್ತೆ ಈ ಅಕ್ಕಿಯಲ್ಲಿ. ಇದರಲ್ಲಿ ಇರೋದು 51.5 ಇಂದ ಒಳಗಡೆ ಇರುತ್ತೆ. ಅಂದ್ರೆ ಇದು ನಾರ್ಮಲ್ ಆಗಿ ಬೆಳೆಯಲ್ಲ, ಏನಾದ್ರು ಕೆಮಿಕಲ್ ಹಾಕಿ ಬೆಳೆದಿರೋದು? ಇಲ್ಲ ಸರ್, ನಾರ್ಮಲ್ ಆಗಿ ಬೆಳೆಯುವಂತದ್ದು. ಇದ್ರ ತಳಿಯ ಗುಣ ಆ ತರ ಇರುತ್ತೆ. ಸೈಂಟಿಸ್ಟ್ ನವರು ಇದನ್ನ ರಿಸರ್ಚ್ ಮಾಡಿ ಈ ಅಕ್ಕಿಯ ವಿಶೇಷತೆ ಅದು. ಸರ್, ಈ ಒಂದು ಅಕ್ಕಿನ ತಯಾರು ಮಾಡೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಸರ್? ಸರ್ ಈ ಅಕ್ಕಿ ಆಂಧ್ರದಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾವು ಐಶ್ವರ್ದಿನಿ ಫುಡ್ ಟ್ರೇಡರ್ ಕಡೆಯಿಂದ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಮಾಡ್ಕೊಂಡು ಕರ್ನಾಟಕ ಎಲ್ಲಾ ಡಿಸ್ಟಿಕ್ ಅಲ್ಲೂ ನಾವು ಸಪ್ಲೈ ಕೊಡ್ತಾ ಇದೀವಿ. ನಾವು ಈ ಅಕ್ಕಿನ ಫಸ್ಟ್ ನಮ್ಮ ಗೊತ್ತಿರೋರಿಗೆ, ನಮ್ಮ ರಿಲೇಷನ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ನವರು ಇರುವವರಿಗೆ ಈ ಅಕ್ಕಿನ ಶುಗರ್ ಇರುವವರಿಗೆ ನಾವು ಕೊಡಿಸಿ ಅನ್ನ ಮಾಡಿಸಿ ಊಟ ಮಾಡಿಸಿದ್ವಿ. ಅದರಲ್ಲಿ ಅವರಿಗೆ ರಿಸಲ್ಟ್ ಬಂದ ಮೇಲೆ ನಾವು ಕರ್ನಾಟಕದಲ್ಲಿ ಎಲ್ಲಾ ಕಡೆಗೆ ಸಪ್ಲೈ ಕೊಡ್ತಾ ಇದೀವಿ ಸರ್. ಓಕೆ ಸರ್, ಈಗ ಕೆಲವರು ರೈಸ್ ತಿನ್ನೋಕೆ ಇಷ್ಟಪಡಲ್ಲ, ಸೊ ಅಂತವ್ರಿಗೆ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಇದೆ ಸರ್? ಸರ್ 100% ಸರ್. ಈಗ ರೈಸ್ ಅಲ್ಲಿ ನಿಮ್ಗೆ 3 ಹೊತ್ತು ರೈಸ್ ತಿಂದ್ರೆ ಆಗಲ್ಲ. ಕೆಲವರಿಗೆ ನಮಗೆ ಚಪಾತಿ ತಿನ್ಬೇಕು ಅನ್ಸುತ್ತೆ ಅಥವಾ ದೋಸೆ ತಿನ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಐಶ್ವರ್ದಿನಿ ಫುಡ್ ಟ್ರೇಡರ್ ಕಡೆಯಿಂದ ದೋಸಾ ಮಿಕ್ಸ್ ಬೆಳಿಗ್ಗೆ ಹೊತ್ತು ದೋಸೆ ಮಾಡ್ಕೊಂಡು ತಿನ್ಕೋಬಹುದು. ಇದು ಲೋ ಜಿ ಆಗಿರುತ್ತೆ. ಅಂದ್ರೆ ಶುಗರ್ ಇರೋರು ಇದನ್ನ ಯೂಸ್ ಮಾಡ್ಕೋಬಹುದು, ಶುಗರ್ ಇಲ್ಲದವ್ರು ಇದನ್ನ ಯೂಸ್ ಮಾಡ್ಕೋಬಹುದು. ಇದು ತುಂಬಾ ಫಾಸ್ಟ್ ಆಗಿ ಮಾಡ್ಕೋಬಹುದು. ಕುಕಿಂಗ್ ಈಗ ಬೆಳಿಗ್ಗೆ ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗೋದಿರ್ಬೋದು, ಸ್ಕೂಲಿಗೆ ಹೋಗೋದಿರ್ಬೋದು, ಇದನ್ನ ದೋಸಾ ಮಿಕ್ಸ್ ತುಂಬಾ ಈಸಿ ಮೆಥಡ್. ಇದನ್ನ ಯಾವ ತರ ಪ್ರಿಪರೇಷನ್ ಮಾಡೋದು ಕೂಡ ಇದ್ರಲ್ಲಿ ಕವರ್ ಅಲ್ಲಿ ಹಾಕಿದೀವಿ. ಜೊತೆಗೆ ಚಪಾತಿ ಫ್ಲೋರ್ ಅಂತ ಅಂದ್ರೆ ಚಪಾತಿ ಮಿಕ್ಸ್, ಇದೂನು ಹಾಗೆ ಇದು ಲೋ ಜಿ ಆಗಿರುತ್ತೆ. ಶುಗರ್ ಇರೋರು ಯೂಸ್ ಮಾಡಬಹುದು, ಶುಗರ್ ಇಲ್ಲದವರು ಯೂಸ್ ಮಾಡ್ಕೋಬಹುದು. ಇದನ್ನ ಯಾವ ತರ ಕುಕಿಂಗ್ ಮಾಡೋದು ಅಂತ ಈ ಕವರ್ ಮೇಲೆ ಹಾಕಿದೀವಿ. ಜೊತೆಯಲ್ಲಿ ಹೆಲ್ತಿ ಗಟ್ ಅಂತಂದ್ರೆ ನಾವು ಏನೇ ತಿಂದ್ರು ನಮ್ಗೆ ಜೀರ್ಣಕ್ರಿಯೆ ಸಮಸ್ಯೆ ಇರ್ಬೋದು ಅಥವಾ ಹೊಟ್ಟೆ ಸಂಬಂಧ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ಹೆಲ್ತಿ ಗಟ್ ಅಂತ ಪ್ರಾಡಕ್ಟ್ ಇದೆ. ಇದನ್ನು ಯೂಸ್ ಮಾಡೋದು ಮಜ್ಜಿಗೆಯಲ್ಲಿ 2 ಸ್ಪೂನ್ ಊಟಕ್ಕಿಂತ 1 ಅವರ್ ಮುಂಚೆ ಇದನ್ನು ಕೂಡ ಯೂಸ್ ಮಾಡಬಹುದು. ಅದೇ ರೀತಿ ಆಮ್ಲ ಮಿಕ್ಸ್ ಪೌಡರ್ ಇದೆ, ಇದು ಹಾಗೆ ಶುಗರ್ ಇರೋರಿಗೆ ಪ್ಲಸ್ ಶುಗರ್ ಇಲ್ಲದವರಿಗೆ, ಅಂದ್ರೆ ಕೂದಲಿಗೆ ಸಂಬಂಧಪಟ್ಟಿರ್ಬೋದು, ಹೆಲ್ತ್ಗೆ ಬೇರೆ ಸಂಬಂಧಪಟ್ಟಿರೋದು, ಆ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಸಿಗತ್ತೆ. ಜೊತೆಯಲ್ಲಿ ಹರಿದ್ರ ರಸ ಅಂತ ಕರಿಕ್ಯುಮಿನ್ ಎಕ್ಸ್ಟ್ರಾಕ್ಟ್ ಇದೆ, ಇದು ಅರಿಶಿಣದ ಮತ್ತು ಕಾಳು ಮೆಣಸಿನ ಸತ್ವ, ಇದು ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಆಮೇಲೆ ಅವಾಗ ಜ್ವರ ಕೆಮ್ಮು ನೆಗಡಿ ಬರೋರು, ಆ ರೀತಿ ಡಸ್ಟ್ ಅಲರ್ಜಿ ಇರೋರು, ಇದಕ್ಕೆಲ್ಲ ಇದು ಹಾಲಿಗೆ ಜಸ್ಟ್ 1 ಡ್ರಾಪ್ ಹಾಕೋದ್ರ ಮುಖಾಂತರ ಇದು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ ಸರ್, ಅಂದ್ರೆ ಇದೇನು 100 kg ಪ್ಯಾಕೆಟ್ ಎಲ್ಲ ಬರುತ್ತೆ ಸರ್ ರೈಸ್ ಎಲ್ಲ? ರೈಸ್ 1 kg ಅವೈಲೇಬಲ್ ಇದೆ, ಒಂದು 5 kg ಇದೆ, 10 kg ಇದೆ, 26 kg ಇದೆ. ಅದೇ ದೋಸಾ ಮಿಕ್ಸ್ ಮತ್ತು ಚಪಾತಿ ಇದು 1/2 kg ಮತ್ತು 1 kg ಸಿಗತ್ತೆ. ಸರ್ ನಮ್ಮಲ್ಲಿ ನೋಡಿ, ಬೆಳಿಗ್ಗೆ ನಾವು ಎದ್ದ ಮೇಲೆ ನಮಗೆ ಫಸ್ಟ್ ಟೀ ಕಾಫಿ ಕುಡಿಯೋ ಬದಲು ನಮ್ಮಲ್ಲಿ ಹರಿದ್ರ ರಸ ಅಂತ ಹಾಲಿಗೆ 1 ಡ್ರಾಪ್ ಹಾಕಿ
ತಗೊಳ್ಳುವಂತ ಪ್ರಾಡಕ್ಟ್ ಇದೆ, ಇದು ಹೆಲ್ತ್ ಪ್ರಾಡಕ್ಟ್. ಅದೇ ರೀತಿ ನಮಗೆ ಬೆಳಿಗ್ಗೆ ತಿಂಡಿ ಮಾಡಕ್ಕಾಗಿಲ್ಲ ಅಂತಂದ್ರೆ ನಮ್ಮ ಹತ್ರ ಸ್ಮೂತಿ ಮಿಕ್ಸ್ ಇದೆ, ಅದು ಬಂದ್ಬಿಟ್ಟು ಜಸ್ಟ್ 2 ಸ್ಪೂನ್ ಹಾಕೊಂಡು ನಾವು ಮಿಲ್ಕ್ ಅಲ್ಲಿ ಹಾಕಿ ತಗೊಳ್ಳುವಂತದ್ದು. ಅದೇ ರೀತಿ ದೋಸಾ ಮಿಕ್ಸ್ ಇದೆ, ಚಪಾತಿ ಮಿಕ್ಸ್ ಇದೆ. ಆಮೇಲೆ ರೈಸ್ ಅಲ್ಲಿ ನೀವು ಈ ರೈಸ್ ಅಲ್ಲಿ ಈ ಚಿತ್ರಾನ್ನದಿಂದ ಹಿಡಿದು ಪಲಾವಿಂದ ಹಿಡಿದು ಬಿರಿಯಾನಿ ಕೂಡ ಮಾಡ್ಬೋದು, ವೈಟ್ ರೈಸ್ ಮಾಡ್ಬೋದು. ಇಷ್ಟು ಪ್ರಾಡಕ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಓಕೆ ಸರ್, ಈಗ ನೀವು ಬಿರಿಯಾನಿ ಅಂತ ಹೇಳಿದ್ರಿ, ಅಂದ್ರೆ ನಾನ್ ವೆಜ್ ಬಿರಿಯಾನಿ ಮಾಡ್ಬೋದಾ? ಯಾವ್ದು ಬೇಕಾದ್ರೆ ಅನ್ನದಲ್ಲಿ ಅಕ್ಕಿಯಲ್ಲಿ ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು. ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಾಗಲಿ ಹೊರ ದೇಶದಲ್ಲಾಗಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿದೆ. ಎಲ್ಲದೇ ಆಗುವುದೇ ಫುಡ್ ಇಂದ, ಆಹಾರ ನಾವು ತಗೊಳ್ಳೋದ್ರಿಂದ ಇರ್ಬೋದು, ನಮ್ಮ ಜೀವನ ಶೈಲಿಯಿಂದ. ಈಗ ಅದಕ್ಕೋಸ್ಕರ ಆ ಆರೋಗ್ಯ ಸಮಸ್ಯೆ ಕೆಡುವುದಕ್ಕಿಂತ ಮುಂಚೆನೆ ನಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಲೋಜಿ ರೈಸ್ ಇರ್ಬೋದು, ಲೋಜಿ ಫ್ಲೋರ್ಸ್ ಇರ್ಬೋದು, ನಮ್ಮ ಆಯುಷ್ ವರ್ಧಿನಿ ಪರಿಚಯಿಸಿರುವ ಎಲ್ಲಾ ಪ್ರಾಡಕ್ಟ್ ಹಾಗೆ ಹೆಲ್ತ್ ಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಆಗಿರುತ್ತೆ. ಈಗ ನೀವ್ ಏನ್ ಹೇಳ್ತಾ ಇದ್ದೀರಾ, ಶುಗರ್ ಕಮ್ಮಿ ಆಗೈತೆ ಅಂತ ಹೇಳಿ, ಇದು ಬಂದು ಬರೀ ಶುಗರ್ ಪೇಷಂಟ್ ಗಳಿಗೆ ಮಾತ್ರ ಮಾಡಿರುವಂತ ಅಕ್ಕಿನ ಸರ್? ಸರ್ 100% ಇಲ್ಲ. ನಾರ್ಮಲ್ ಆಗಿ ಶುಗರ್ ಇಲ್ಲದವ್ರು ಕೂಡ ಯೂಸ್ ಮಾಡಬಹುದು. ಶುಗರ್ ಇಲ್ಲದವ್ರು ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಗಳಿದೆ. ವೆಯ್ಟ್ ಲಾಸ್ ಆಗೋದಾಗ್ಲಿ, ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಫುಡ್ ಅಂಡ್ ಡಯಟ್ ಅಲ್ಲಿ ಇರ್ತಾರೆ, ಡಯಟ್ ಅವ್ರು ಕೂಡ ಆರಾಮ್ಸಾಗಿ ಯೂಸ್ ಮಾಡಬಹುದು. ಶುಗರ್ ಇಲ್ಲದವ್ರು ನಾರ್ಮಲ್ ಆಗಿ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಅದೇ ರೀತಿ ವೆಯ್ಟ್ ಗೈನ್ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೊಳ್ಳಕ್ಕೆ ಈ ರೈಸ್ ಅನ್ನು ಊಟ ಮಾಡ್ಕೋಬಹುದು. ಆಮೇಲೆ ನಮ್ಮಲ್ಲಿ ಯಾವುದೇ ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರು ನಮ್ಮ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ನಮ್ಮ ಆಯುಷ್ ವರ್ಧಿನಿ ಫುಡ್ ಟ್ರೇಡರ್ ಕಡೆಯಿಂದ ನ್ಯೂಟ್ರಿಷನ್ ಮೇಡಮ್ ಅವರು ಇದ್ದಾರೆ, ಅವರು ಕೂಡ ಕಾಂಟ್ಯಾಕ್ಟ್ ಆಗ್ಬೋದು ನೀವು. ಓಕೆ. Second May I have been to hospitalized. So sugar is the major issue for me. ನಾನು ರಿಸರ್ಚ್ ಮಾಡ್ತಾನೆ ಇದ್ದೆ, ಪ್ಲಸ್ ನನ್ನ ಅದರ್ ಬ್ಯಾಕ್ಗ್ರೌಂಡ್ ರಿಸರ್ಚ್ನಾಗ ನಾ ಜಾಸ್ತಿ. ಸೊ ಹಿಂಗಾಗಿ ನನ್ನ ಕನೆಕ್ಟಿವಿಟಿ ಥ್ರೂ ಇವ್ರದ್ದು ಕನೆಕ್ಟ್ ಆಗುತ್ತೆ. ನನಗೆ ಪ್ರೆಸೆಂಟ್ ಶುಗರ್ ಇಶ್ಯೂ ಇರೋದ್ರಿಂದ ಫಸ್ಟ್ ನನ್ನ ಪ್ರಯೋಗ ನಾ ಮಾಡ್ಕೊಂಡೆ. ಆಮೇಲೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಟು ನೇಷನ್ ಸಮಥಿಂಗ್, ವಾಪಸ್ ಸಮಾಜಕ್ಕೆ ಕೊಡ್ಬೇಕಲ್ಲ. ಬಂದು ಇಲ್ಲಿ 9 ಗಂಟೆಯಿಂದ ನೈಟ್ 12 ಗಂಟೆ ತನಕ ಅವ್ರು ಫಸ್ಟ್ ನನ್ನ ಜೊತೆ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ನನ್ ನೆಕ್ಸ್ಟ್ ಡೇನೆ ರೈಸ್ ಬೇಕು ಅಂತ ಹೇಳಿ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಟ್ರಾವೆಲ್ ಅಲ್ಲಿ ಇದು VRL ಬಸ್ ಅಲ್ಲಿ ಹಾಕಿ ಕಳಿಸಿದ್ವಿ. ಅದನ್ನ ಅವರು ರಿಸಲ್ಟ್ ಯಾವ ತರ ಬಂತು ಅಂತ ಅವ್ರಿಗೆ ಗೊತ್ತಾಯ್ತು. ಜೊತೆಯಲ್ಲಿ ಅವರಿಗೆ ತುಂಬಾ ಆತ್ಮೀಯರಾದವರೊಬ್ರು ಬೆಂಗಳೂರಲ್ಲಿ ಇದ್ದಾರೆ, ಅವ್ರಿಗೆ ಈ ರೈಸ್ ಕೊಡಿ ಅಂತ ಹೇಳಿದ್ರು. ನಾವು ಫಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅವ್ರಿಗೂ ಕೂಡ ಕೊಟ್ವಿ. ಅವ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರ ಕಡೆಯಿಂದನೂ ಫೀಡ್ಬ್ಯಾಕ್ ಬಂತು ಅವ್ರಿಗೆ. ಯಾಕಂದ್ರೆ ಅವ್ರು 13 ವರ್ಷದಿಂದ ಶುಗರ್ ಇಂದ ಇದ್ ಮಾಡ್ತಾ ಇದ್ದಾರೆ, ಇನ್ಸುಲಿನ್ ಇದೆ. ಬಟ್ ಈ ಅಕ್ಕಿಯಲ್ಲಿ ಅವ್ರಿಗೆ ಏನೇನು ಆಗ್ತಾ ಇತ್ತು ಅಂತ ಚೇಂಜಸ್ ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಅವರಿಗೆ ಆ ಬಾಡಿಯಲ್ಲಿ ಚೇಂಜಸ್, ಅಂದ್ರೆ ಟ್ಯಾಬ್ಲೆಟ್ ತಿಂದಾಗ ಈ ರೈಸ್ ಊಟ ಮಾಡಿದಾಗ ರುಚಿಯಲ್ಲಿ ತುಂಬಾ ಚೆನ್ನಾಗಿ ಬಂತು. ನಾವು ಹಿಂದಿನ ಕಾಲದಲ್ಲಿ ಊಟ ಮಾಡುವಂತ ಅಕ್ಕಿಯ ಟೇಸ್ಟ್ ಪ್ಲಸ್ ಆ ಒಂದು ಬಾಡಿಯಲ್ಲಿ ಚೇಂಜಸ್, ನನಗೆ 13 ವರ್ಷ ಹಿಂದಿನ ಆ ಲೈಫ್ ಹೆಂಗಿತ್ತು ಅಂತ ಈಗ ಪುನಃ ಆಗತ್ತೆ ಅಂತ ನಾನು ಥಿಂಕ್ ಮಾಡಿಲ್ಲ ಅಂತ ಅವ್ರ ಬಾಯಲ್ಲಿ ಕೇಳಿ ಬಂದೆ. ಸೊ ಏನಾಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಇಟ್ಕೊಂಡ್ ಬರ್ತಾರೆ. ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇರೋದ್ ಪ್ರಾಬ್ಲಮ್ ಏನು ಅಂದ್ರೆ ಮೇಜರ್ಲಿ 30+ ಇರೋರ್ಗೆ ಯಂಗ್ಸ್ಟರ್ಸ್ ಅಲ್ಲಿ ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇತ್ತೀಚಿನ ದಿನದಲ್ಲಿ ಹುಡುಗಿರಲ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಈಗ ರೀಸೆಂಟ್ ರಿಸರ್ಚ್ ಪ್ರಕಾರ ಕನ್ಸೀವಿಂಗ್ ರೇಟ್ ಕಮ್ಮಿ ಆಗ್ತಾ ಇದೆ. ನಮ್ಮ ಹೆಸರು ಸಂದೀಪ್ ಚಂದ್ರ. ಐ ಆಮ್ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಅಭಿರಾಮ್ ನ್ಯಾಚುರಲ್ಸ್ ಪ್ರೈವೇಟ್ ಲಿಮಿಟೆಡ್. ನಾವು ಈ ರೈಸ್ ಲೈಸೆನ್ಸ್ ತಗೊಂಡಿರೋದು, ವಿ ಹ್ಯಾವ್ ಟೇಕನ್ ಲೈಸೆನ್ಸ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್. ಅದ್ರ ಜೊತೆಗೆ ದಿಸ್ ರೈಸ್ ಹ್ಯಾಸ್ ಗಾಟ್ ಜಿಂಕ್. ಇದು ಬಯೋಫಾರ್ಟಿಫೈಡ್ ಅಂತ, ಫ್ರಮ್ ಸಾಯಿಲ್ ಟು ಪ್ಲಾಂಟ್, ಪ್ಲಾಂಟ್ ಟು ಗ್ರೀನ್. And taking such way of a micronutrient is a beautiful way of taking it, and there won't be any side effects because this is a natural grain. Idur jatege there is a good amount of protein, high protein level ide. ಸರ್, ಈಗ ಇಲ್ಲಿ ಹುಬ್ಳಿಲಿ ಆಫೀಸ್ ಇದೆ, ಓಕೆ. ಇನ್ ಕೇಸ್ ನಾವು ಬೇರೆ ಊರಲ್ಲಿ ಇದೀವಿ ಅಂದ್ರೆ ಹೆಂಗೆ ಸರ್? ನಮ್ದು ಈಗ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀವಿ. ನೀವು ಕರ್ನಾಟಕದಲ್ಲಿ ಅಥವಾ ತಮಿಳ್ನಾಡು ಇರ್ಲಿ, ಇಂಡಿಯಾದಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದೀವಿ. ಅದು ಎಕ್ಸ್ಟ್ರಾ ಚಾರ್ಜ್ ಪೇ ಆಗುತ್ತೆ. ಓಕೆ ಸರ್.